ಕನ್ನಡ ನಾಡು, ಇದು కన్నడిగರ నాడిమిడిత. హెల్త్ రకంగా సపోర్ట్ ఉంది. నాకు కొంచెం ఎనర్జీ ఫీలింగ్ ఉంది. కొంచెం శక్తి రావాలా 2 నెలలు అవుతుంది అన్నాడు. మీరంతా వెజిటేబుల్స్ లీవ్స్ తింటేనే మీకు వచ్చేది. సరే సొప్పు అవన్నీ ఇక్కడ అయ్యలేదు కానీ ನಮಸ್ಕಾರ. ನನ್ನ ಹೆಸರು ನಾಗೇಶ್ವರರಾವ್. ನಾನು ಆಂಧ್ರದಲ್ಲಿ ಕದಿರ್ನಲ್ಲಿ ಇದ್ದೀನಿ. ನನ್ನ ಮಕ್ಕಳಿಬ್ಬರು ನನ್ನ ಗಂಡು ಮಕ್ಕಳು. ಅವರಿಗೆ ಎಲ್ಲ ಆಸ್ತಿ ಗಿಲ್ಸಿ ಮಾಡಿ ನಾನು ಅವ್ರಿಗೆ ಇದು ಕುದಿಸಿ ಎಲ್ಲ ಮದುವೆ ಮಾಡಿ ಓದಿಸಿ ಎಲ್ಲ ಮಾಡಿದ್ರೆ ಅವರೆಲ್ಲ ಕೈನಲ್ಲಿ ಇಟ್ಕೊಂಡು ನನ್ನ ಹೊರಗಾಕ್ಬಿಟ್ಟಿದ್ದಾರೆ. 15 ವರ್ಷದಿಂದ ನಾನು ಹೊರಗಡೆ ತಿರುಗಾಡ್ತಾ ಇವಾಗ ಬಳ್ಳಾರಿನಲ್ಲಿ ಮನೋರಂಭ ಅವ್ರ ಹತ್ರ ಬೃಂದಾವನ ಕಾಲದಲ್ಲಿ ಅವ್ರ ರಕ್ಷಣದಲ್ಲಿ ಇದ್ದೀನಿ. ಅವರೇ ನನ್ನ ನೋಡ್ಕೊಂತ ಇದ್ದಾರೆ. ನನ್ನ ಮಕ್ಕಳನ್ನ ಏನ್ ಕೇಳಿದ್ರು ನಾನು ಇದು ಮಾಡಿದ್ರೆ, ನನಗೆ ಆರೋಗ್ಯ ಚೆನ್ನಾಗಿಲ್ಲಿದ್ರು ಅವ್ರು ಕೇರ್ ಮಾಡ್ಲಿಲ್ಲ, ನನ್ನ ಹೊರಗಾಕ್ಬಿಟ್ಟಿದ್ದಾರೆ. ದಯವಿಟ್ಟು ಇಂಥ ಕೆಲಸ ಯಾರಿಗೂ ಬರಬಾರ್ದು, ಇನ್ಯಾರು ಇಂಥ ಫಜೀತಿ ಬಿಡಬಾರ್ದು ಅಂತ ನಿಮಗೆ ಬೇಡ್ಕೊಂತ ರಾಷ್ಟ್ರ ಪುರುಷ ಅಧ್ಯಕ್ಷರಾದ ರಜನಿ ರಾಜ್ ಅವರಿಗೆ, ಜಿಲ್ಲಾ ಅಧ್ಯಕ್ಷರಾದ ರಾಮಕೃಷ್ಣ ಅವರಿಗೆ ಬೇಡ್ಕೊಂತ ಈ ಸಮಸ್ಯೆನ ಪರಿಷ್ಕರಿಸಿ ನನಗೆ ನ್ಯಾಯ ಬೇಡ್ಬೇಕಂತ ಬೇಡ್ಕೊಂತ ಇದ್ದೀನಿ. ಎಲ್ಲನ್ನು ನನ್ನ ಸ್ವಯಂ ಸಂಕಲ್ಪದಿಂದ ನನ್ನ ಇಚ್ಛಾಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಮಾಡಿ ಕಳಿಸ್ತಾ ಇದ್ದೀನಿ. ಇದನ್ನು ಪರಿಶೀಲಿಸಿ ತಾವು ನಮಗೆ ನ್ಯಾಯ ಮಾಡಬೇಕಂತ ಕೇಳ್ಕೊಂತ ಇದ್ದೀನಿ. ಇದು ಎಲ್ಲರಿಗೂ ಬರಬಾರ್ದಂತ ಫಜೀತಿ ಅಂತ ನಿಮಗೆ ಬೇಡ್ಕೊಂತ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಜನಿ ರಾಜ್. ಬಂಧುಗಳೇ, ಒಂದು ವಿಷಾದವಾದ ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾರಣ ಏನಂದ್ರೆ, ಕಳೆದ ಒಂದು ವಾರದಿಂದ ಒಬ್ಬ ವೃದ್ಧರು, ನಾಗೇಶ್ವರ ರಾವ್ 77 ವರ್ಷದ ವೃದ್ಧರು ನನಗೆ ಕರೆ ಮಾಡಿದ್ರು. ಆಂಧ್ರ ರಾಜ್ಯ ಅನಂತಪುರಂ ಜಿಲ್ಲೆ ಕದ್ರಿಯವರು. ಕಾರಣ ಏನಂತ ಹೇಳಿದ್ರೆ, ನಾನು ಕಡಲೆಕಾಯಿ ವ್ಯಾಪಾರಿಯಾಗಿರ್ತೀನಿ. ಹಿಂದೆ ಕಷ್ಟಪಟ್ಟು ಮಕ್ಕಳಿಗೆ ಮನೆ ಮಾಡಿದೆ, ವಿದ್ಯಾಭ್ಯಾಸ ಮಾಡಿಸಿದೆ, ಮದುವೆ ಮಾಡಿದೆ. ಎಲ್ಲ ಆದ್ಮೇಲೆ ನನ್ನನ್ನು ಹೊರದಬ್ಬಿದ್ದಾರೆ, ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದೇನೆ, ನನಗೆ ನ್ಯಾಯವನ್ನ ನೀಡಿ ಅಂತೇಳಿ ಕಳೆದ ಒಂದು ವಾರದಿಂದ ಕರೆ ಮಾಡ್ತಾ ಇದ್ರು. ಈಗ ಅವರು ಬಳ್ಳಾರಿಯಲ್ಲಿ ಒಬ್ಬ ಸಮಾಜ ಸೇವಕರು ಅವರಿಗೆ ಕೈ ಹಿಡಿದು ಆಶ್ರಯ ನೀಡಿ ಊಟ ವಸತಿಯನ್ನು ನೀಡ್ತಾ ಇದ್ದಾರೆ. ಅವರಿಗೆ ಮೊದಲು ಒಂದು ಆಕ್ಸೆಪ್ಟ್ ಹೇಳ್ತೀನಿ. ಈಗ ಈ ಹಲವಾರು ಘಟನೆಗಳನ್ನ ನಾವು ನೋಡ್ತಾ ಇದ್ದೇವೆ. ಪುರುಷರಿಗೆ ಕೆಲವು ಭಾಗದಲ್ಲಿ ಹೆಚ್ಚಿನ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾನು ರಾಷ್ಟ್ರೀಯ ಪುರುಷರ ಹಿತರಕ್ಷಣಾ ಸಮಿತಿ ಯಾಕೆ ಮಾಡಬಾರ್ದು ಅಂತೇಳಿ ನಿರ್ಧಾರ ಮಾಡಿ ಕಳೆದ 3 ತಿಂಗಳ ಹಿಂದೆ ಇದು ಅಸ್ತಿತ್ವಕ್ಕೆ ಬಂತು. ಹಾಗೆ ಬಳ್ಳಾರಿ ಎಲ್ಲಾ ಜಿಲ್ಲೆಯಲ್ಲೂ ಒಬ್ಬೊಬ್ರು ಅಧ್ಯಕ್ಷರನ್ನ ಮಾಡುವಾಗ ಬಳ್ಳಾರಿಯಲ್ಲಿ ರಾಮಕೃಷ್ಣ ಅನ್ನೋರನ್ನ ಅಧ್ಯಕ್ಷನಾಗಿ ನಾವು ಆಯ್ಕೆ ಮಾಡ್ತೀವಿ. ಯಾವಾಗ ಪುರುಷರ ಹಿತರಕ್ಷಣಾ ಟ್ರಸ್ಟ್ ಅಸ್ತಿತ್ವಕ್ಕೆ ಬಂದ ಮೇಲೆ ಎಲ್ಲರಿಗೂ ಕೆಲವು ಭಾಗದಲ್ಲಿ ಗೊತ್ತಾಯ್ತು, ಯಾಕೆ ನಾವು ದೂರನ್ನ ದಾಖಲಿಸಬಾರ್ದು ಅಂತ ಹೇಳಿ ಈ ಬಳ್ಳಾರಿಯ ನಾಗೇಶ್ವರ ರಾವ್ ಅವರು ಬಳ್ಳಾರಿಯ ಅಧ್ಯಕ್ಷರಾದ ರಾಮಕೃಷ್ಣ ಅವರಿಗೆ ದೂರನ್ನ ನೀಡ್ತಾರೆ. ಅಲ್ಲಿಂದ ನನಗೆ ಕರೆ ಬರ್ತದೆ. ಈ ನಿಟ್ಟಿನಲ್ಲಿ ನಾನು ಯಾಕೆ ಈ ಕೇಸನ್ನ ತಗೊಳ್ಬಾರ್ದು, ಯಾಕೆ ಈ ವೃದ್ಧರಿಗೆ ನ್ಯಾಯ ಕೊಡಬಾರ್ದು ಅಂತೇಳಿ ಇದೇ ಬುಧವಾರ ದಿನದಂದು ನಾನು ಆಂಧ್ರ ರಾಜ್ಯದ ಅನಂತಪುರಂ ಜಿಲ್ಲೆಗೆ ನಾನು ಹೋಗ್ತಾ ಇದ್ದೀನಿ ನ್ಯಾಯ ಕೊಡ್ಲಿಕ್ಕೆ. ಕಾನೂನಾತ್ಮಕವಾಗಿ ನ್ಯಾಯವನ್ನ ನೀಡೋಣ. ಇವರು ಸ್ವಯಾರ್ಜಿತ ಆಸ್ತಿಯನ್ನ ಸಂಪಾದನೆ ಮಾಡುವುದು, 2 ಮನೆ ಮಾಡಿದ್ದಾರೆ, ಮಕ್ಕಳಿಗೆ ಎಜುಕೇಶನ್ ಕೊಡಿಸಿದ್ದಾರೆ, ಇವರ ತಿರಸ್ಕಾರ ಮಾಡಿ ಹೊರಗೆ ಹಾಕಿದ್ದಾರೆ. ಇದನ್ನ ಕಾನೂನಾತ್ಮಕವಾಗಿ ನ್ಯಾಯವನ್ನ ನೀಡುವ ನಿಟ್ಟಿನಲ್ಲಿ ಇದೇ ಬುಧವಾರ ನಾನು ಆಂಧ್ರ ರಾಜ್ಯಕ್ಕೆ ಹೋಗ್ತಾ ಇದ್ದೀನಿ. ಇದು ಆಂಧ್ರ ರಾಜ್ಯಕ್ಕೆ ಇವತ್ತು ಹೊಸ್ತಿನಲ್ಲ ಹೋಗ್ತಾ ಇರೋದು, ಇದು 2ನೇ ಬಾರಿ ನಾನು ಹೋಗ್ತಾ ಇರೋದು ಆಂಧ್ರ ರಾಜ್ಯಕ್ಕೆ. ನನ್ನ ಸಹಪಾಠಿಗಳು ಕೂಡ ನಾವು ಬರ್ತೀವಿ ಮೇಡಮ್, ನಮ್ ಕೈಯಲ್ಲಾಗಿದ್ದು ನಾವು ಸಹಾಯ ಮಾಡೋಣ, ಅವ್ರನ್ನ ತಿರಸ್ಕಾರ ಮಾಡಿ ಹೊರಗಾಕಿರೋದ್ರಿಂದ ಅವ್ರ ಹತ್ರ ಹಣ ಇರುವುದಿಲ್ಲ, ನಾವೆಲ್ಲ ಸಹಾಯ ಮಾಡೋಣ ಅಂತೇಳಿ ನನ್ನ ಜೊತೆ ಕೈ ಜೋಡಿಸ್ಲಿಕ್ಕೆ ಬಂದಿದ್ದಾರೆ. ನಮ್ಮ ಮಂಜಣ್ಣ ಅವರು ಮದ್ದೂರು ತಾಲೂಕಿನ ಘಟಕದ ಅಧ್ಯಕ್ಷರು ಕೂಡ ಪುರುಷರ ಹಿತರಕ್ಷಣಾ ಟ್ರಸ್ಟಿಗೆ
ಅವರು ಕೂಡ ಆಯ್ತು ಮೇಡಮ್ ನಂತರನೇ ತರ್ತೀನಿ ಹೋಗೋಣ ಅಂತ ಹೇಳಿದ್ದಾರೆ. ಖಂಡಿತ ಮೇಡಮ್ ಹೋಗೋಣ. ಆಂಧ್ರ ಪ್ರದೇಶಕ್ಕೆ ಹೋಗಿ 70ರ ವೃದ್ಧರಿಗೆ ನಾವು ಖಂಡಿತವಾಗಿ ನ್ಯಾಯವನ್ನು ಕೊಡಿಸೋಣ. ಖಂಡಿತ ನಾವು ನ್ಯಾಯವನ್ನ ಕಾನೂನಾತ್ಮಕವಾಗಿ ನ್ಯಾಯವನ್ನ ನೀಡೋಣ ವೃದ್ಧರಿಗೆ ಅಂತೇಳಿ ನಾನು ಮಾತನಾಡಿಸ್ತಿದ್ದೇನೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.